ಜಮೀನು ಅಳತೆ ವಿಚಾರಕ್ಕೆ ದುಷ್ಕರ್ಮಿಗಳ ಅಟ್ಯಾಕ್. ಮನೆ ಮುಂದೆ ಕುಳಿತವನ ಮೇಲೆ ಒಡಲಿ ಏಟು. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳಿತಾ ದಯಾದಿಗಳು ಎಂಬ ಮಾತಿದೆ. ಇದನ್ನ ಅಕ್ಷರಶಃ ನಿಜ ಮಾಡಿರುವ ಘಟನೆ ಹಾವೇರಿಯಲ್ಲಿ ನಡೆದಿದೆ ಕಣ್ರಿ. ಸ್ವತಃ ಸಹೋದರನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ಇದು. ಹೌದು, ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸುತ್ತಕೋಟೆ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದು ಹೋಗಿದೆ. ಸಿದ್ದೇಶ್ ಬಣಗಾರ್ ಹಾಗೂ ನಾಗಪ್ಪ ಬಣಗಾರ್ ಎರಡು ಕುಟುಂಬಸ್ಥರ ಸಹೋದರ ಸಂಬಂಧಿಗಳು ಇವರು. ಕಳೆದ 1 ತಿಂಗಳ ಹಿಂದೆ ಸೊಸೈಟಿ ಚುನಾವಣೆ ನಡೆದಿತ್ತು ಕಣ್ರಿ. ಇದರಿಂದ ಎರಡು ಕುಟುಂಬಗಳ ಮಧ್ಯೆ ಕಂದಕ ಸೃಷ್ಟಿಯಾಗಿತ್ತು. ಸಿದ್ದೇಶ್ ತನ್ನ ಜಮೀನನ್ನ ಅಳತೆ ಮಾಡಿಸಲು ಯಾವಾಗ ಮುಂದಾದ್ರೋ ಆಗ ವೈಷಮ್ಯ ಮತ್ತಷ್ಟು ಹೆಚ್ಚುವಂತೆ ಮಾಡಿತು. ಇದೇ ಕಾರಣಕ್ಕೆ ಮನೆ ಮುಂದೆ ಕುಳಿತುಕೊಂಡಿದ್ದ ಸಿದ್ದೇಶ್ನ ಮೇಲೆ ನಾಗಪ್ಪ ಕುಟುಂಬಸ್ಥರು ಏಕಾಏಕಿ ಬಂದು ಕೊಡಲಿಯಿಂದ ಹಲ್ಲೆ ಮಾಡಿದ್ದಾರೆ ನೋಡಿ. ಅಲ್ಲ ಕಕ್ಕ, ನಾ ಏನ್ರ ಅಂದಾನೆ ನೋಡಲ್ಲಿ, ನಾವೇನ್ರ ಅಂದವೆ ಅವ್ರ ತಾಯಿ ನಾಡ ಅವ್ರ ಮಧ್ಯಾಹ್ನ ಬಂದವನ ಬೆಕ್ಕಿ ಹಾಕ ಹೋಗಲ್ಲ ಬಿಡು. ನೀ ಸುಮ್ಮನೆ ಅದು ಏನ್ರ ಹಾಕ ಸುಮ್ಮನೆ ನಮ್ಮ ಹೆಣ ಹೋಗ್ಲಿ, ನಾವು ನೋಡೋಣ ತಾಯಿ ಹಲ್ಲೆಯಲ್ಲಿ ಸಿದ್ದೇಶನಿಗೆ ಗಂಭೀರ ಗಾಯ. ಮನೆಯ ಮುಂದೆ ಕುಳಿತವನ ಮೇಲೆ ಏಕಾಏಕಿ ದಾಳಿ ನಡೆಸಿದ್ರು. ಈ ಘಟನೆಯಲ್ಲಿ ಸಿದ್ದೇಶ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳು ಸಿದ್ದೇಶನನ್ನ ತಕ್ಷಣಕ್ಕೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ನಾವು 1 ತಿಂಗಳಿಂದ ಹೊಲ ಗೌರ್ಮೆಂಟ್ ಅಳತೆ ಹಾಕಿದ್ರಿ. ಗೌರ್ಮೆಂಟ್ ಅಳತೆ ಮಾಡಕ್ಕೆ ಸಾಹೇಬರು ಎಲ್ಲ ಸೈನ್ ಪೈನ್ ಎಲ್ಲ ಮಾಡಿದ್ರಿ. ಗೌರ್ಮೆಂಟ್ ಅಳತೆ ಒಟ್ಟರು ಆಜು ಬಾಜು ಹೊಲ್ದಾರ ಎಲ್ಲರದ್ದು ಒಪ್ಪಿಗೆ ತಗೊಂಡು ಹೊಲ ಅಳತೆ ಮಾಡಿಸಿದ್ವಿ. ಒಂದು 250 ಗಿಡ ನಾನು ಅಡಿಕೆ ತೋಟ ಬಂದವ್ರಿ. ಮತ್ತು ನಾನು 250 ಗಿಡ ಅಡಿಕೆ ತೋಟ ಬಂದ್ರೆ ನಮ್ಮ ದೊಡ್ಡಪ್ಪರು ಒಬ್ಬರು ಮತ್ತು ನನ್ನ ಹೊಲ ಎಲ್ಲಿಗತ್ತು ಪಾಳ್ತಿ ಮಾಡಿಸೋಂದ್ರು. ಆಮೇಲೆ ಒಟ್ಟರು ಸೇರೋ ಮಾಳ್ತಿ ಮಾಡ್ಸ್ಕೊಂತೀವಿ. ಅದು ನಾಗಪ್ಪ ದಾನಪ್ಪ ಬಣಕಾರ್ ಅನ್ನೋರು ಹೊಲದಾಗ ಅರ್ಧ ಎಕರೆ ಜಮೀನು ಹೆಚ್ಚಿಗೆ ಇತ್ತು ಬಳಕೆ ಮಾಡ್ಕೊಂಡಿದ್ರು. ಆ ಹೊಲ ಬಿಟ್ಟು ಕೊಡಪ್ಪ, ನಮಗೆ ಹೊಲ ಸರಿ ಆಕತಿ ಅಂತ ಕೇಳ್ಕೊಂಡಿವ್ರಿ. ನಾವು ಹೊಲ ಬಿಡಲ್ಲ, ಹಂಗೆ ಮಾಡಲ್ಲ ಅಂತ ಅಂದ್ರಿ. ಹೊಲ ಬಿಡಲಿ ನಾನು ಗೌರ್ಮೆಂಟ್ ಹೇಳ್ತೀಗತ್ತಪ್ಪ, ನಾ ಹೊಡ್ಕೊಂತೀನಿ ಅಂತೇಳಿ ನಮ್ಮ ಇನ್ನೊಬ್ರು ಸೋಮಪ್ಪ ಬಣಕಾರ್ ಅನ್ನೋರಿಗೆ ಹೇಳಿದ್ರಿ. ಊರ 4 ಮಂದಿ ಇಟ್ಕೊಂಡು ಪಂಚಾಯತ್ಗೂ ಮಾಡಿದ್ದೀವಿ ಅದನ್ನ. ಆ ಪ್ರಕಾರ ಜಮೀನು ಅಳತೆ ವೇಳೆ ನಾಗಪ್ಪ ಬಣಗಾರ್ ಉಳುಮೆ ಮಾಡಿಕೊಂಡು ಬಂದಿದ್ದ. ಅವರ ಅರ್ಧ ಎಕರೆ ಜಮೀನು ಕಳೆದುಕೊಂಡಿದ್ದಾನೆ. ಅಳತೆ ಬಳಿಕ ತನ್ನ ಜಮೀನು ತನಗೆ ಬಿಟ್ಟು ಕೊಡುವಂತೆ ಕೇಳಿದ್ದ ವಿಚಾರವೇ ಈಗ ಇಬ್ಬರ ನಡುವೆ ದ್ವೇಷ ಹೆಚ್ಚಾಗುವಂತೆ ಮಾಡಿತ್ತು ನೋಡಿ. ಅವತ್ತು ರಾತ್ರಿ ಏಕಾಏಕಿ ನಮ್ಮ ಮನೆ ಹತ್ರ ಬಂದು ನಿನ್ನ ಕಾರು ನಿಮ್ಮ ಬ್ಯಾಂಕಿಗೆ ಹೇಳ್ತಾನೆ, ನಿಮ್ಮ ಮನೆ ಪೆಟ್ರೋಲ್ ಹೋಗ್ತಾನೆ, 50 ಮಂದಿ ಕರ್ಸೀನಿ ಅಂದ್ರೆ ರವಿ ಬಂದು ಹಾರಾಡಕತ್ರಿ. ನಾನು ನಮ್ಮ ಮನೆ ನಮ್ಮ ತಮ್ಮ ಅವ್ರು ಯಾರಿದ್ದಿಲ್ಲ, ನಮ್ಮ ಅವ್ವ ಒಬ್ಬಕ್ಕೆ ಹೆದರಿ ತಮ್ಮ ಏನು ಮಾಡಬೇಡಪ್ಪ ನೀನು ಒಂದು ಒಳಗೆ ಕೂಡಿಯಾಕಿದ್ರಿ. ಆರು ಬಾಲ ಬಂದು ಕುತ್ಕೊಂಡಿದ್ದೆ. ಕುತ್ಕೊಂಡು ಇವ್ರನ್ನ ಒಟ್ಟು ಏನು ಮಾಡ್ತಾರೆ ಅನ್ನೋದು ವಿಡಿಯೋ ಮಾಡ್ಕೊಂತ ಕುತ್ಕೊಂಡಿದ್ರಿ. ಇವ್ರೇನಿಲ್ಲ ಈಚನೋಚ ಬಾಯಿಗಳು ನಮ್ಮ ಅವ್ಗೆ ಭಾಳ ಅವತ್ತೆ ಶಬ್ದದಿಂದ ಬೈದು ಮನಸ್ಸಿಗೆ ಭಾಳ ನೋವು ಮಾಡ್ಯಾರ ರೀ ಒಟ್ರಿಗೂ. ಆಮೇಲೆ ನೋವು ಮಾಡಿದ್ಮೇಲೆ ನಾವು ಏನಪ್ಪ ಅಂತೇಳಿ ಹಂಗೆ ಬಾಲ ಕುತ್ಕೊಂಡ್ರೆ ಏನಾರು ಇವ್ನ ಎಲ್ಲದಕ್ಕೂ ನಮ್ಮ ನಡ್ಡಿ ಹಾಕತ್ತಾನೆ, ಇವ್ನ ಜೀವನ ತೆಗೆದ್ರೆ ಯಾವ ಅಡಿಕೆ ತೋಟನೂ ಕೊಡೋದು ಬೇಡ, ಎಲ್ಲಿ ನಮ್ಮ ಜಾಗನೂ ಕೊಡೋದು ಬೇಡ ಅಂದು ಆ ನಾಗಪ್ಪ ಬಣಕಾರ್ ಅನ್ನೋರು ನಮ್ಮ ಗ್ರಾಮ ಪಂಚಾಯತ್ ಒಳಗೆ ನಮ್ಮ ಸರಹದ್ದು ಐತ್ರಿ ಆ ನಿಯಮ. ಇವ್ನ ಅದ್ರೊಳಗೆ ದನಿ ಕೊಡಿ ಕಟ್ಟಾನ್ರಿ, ಬಿಟ್ಟು ಕೊಡು ಅಂತ ಕೇಳಿದ್ವಿ ರೀ. ಈ ಹಿಂದೆ ನಡೆದ ಸೊಸೈಟಿ ಚುನಾವಣೆಯಲ್ಲೂ ಸಿದ್ದೇಶ್ ಅವರ ತಾಯಿ ಗೆದ್ದು ಬೀಗಿದ್ರು. ನಾಗಪ್ಪ ತಂಡ ಸೋತಿತ್ತು ಕಣ್ರಿ. ಸೋಲಿನ ಸೇಡು ಹಾಗೂ ಜಮೀನು ವಿವಾದ ಸೇರಿ ಕೊಲೆ ಯತ್ನಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ಘಟನೆ ಸಂಬಂಧ ಹಂಸಭಾವಿ ಪೊಲೀಸ್ ಠಾಣೆಯಲ್ಲಿ ರವಿ ವಾಗೇಶಪ್ಪ ಬಣಗಾರ್, ನಾಗಪ್ಪ ಬಣಗಾರ್ ಸೇರಿ ಒಟ್ಟು 8 ಜನರ ವಿರುದ್ಧ ಕೊಲೆ ಯತ್ನದ ಪ್ರಕರಣ ದಾಖಲಾಗಿದೆ. ಪ್ರಕರಣ ಏನು ಜಮೀನು ವಿಚಾರ ಅಂತ ಕೇಳ್ಪಟ್ಟೆ. ಏನು ಸರಿ ವಿಚಾರ ಹಿಂಗಾಗಿದೆ, ಗಲಾಟೆ ಆಗಿದೆ. ಮತ್ತು ರಾಜಕೀಯ ವೈಷಮ್ಯ ಇದೆ ಅಂತ 100% ಅನಿಸುತ್ತೆ ನಮಗೆ. ಅದಕ್ಕೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಅಣ್ಣ ಮಕ್ಕಳಿಗೆ ಅವ್ರಿಗೆ ಜೀವ ಬೆದರಿಕೆ ಆಗಿದ್ದಾರಂತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಅವ್ರಿಗೆ ಗಮನ ಕೊಡಬೇಕು ಸ್ವಲ್ಪ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜಮೀನು ವಿವಾದ ರಾಜಕೀಯ ಹಾಗೂ ಕುಟುಂಬದ ಒಳಜಗಳ ಕೊಲೆ ಮಾಡುವ ಹಂತಕ್ಕೆ ಬಂದು ತಲುಪಿದೆ. ಎರಡು ಕುಟುಂಬಗಳ ಈ ದ್ವೇಷದ ಜಗಳ ಗ್ರಾಮಸ್ಥರಲ್ಲಿ ಆತಂಕ ಮೂಡುವಂತಾಗಿದೆ. ಘಟನೆ ಸಂಬಂಧ ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. Hey,
ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.